ಆತ್ಮಾಭಿಮಾನಿ ಆಗಿರಾ? ಹಾಂ, ಈಗ ಅವ್ಯಕ್ತ ಮುರಳಿಯಲ್ಲೂ ಅದೇ ಇದೆ ಅಲ್ಲ. ಅವ್ಯಕ್ತ ಮುರಳಿಗೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಪ್ರತಿದಿನ ಸಾಕಾರ ಮುರಳಿ, ಡೇಟ್ ವೈಸ್ ಮುರಳಿ, ಬಟ್ ಪರಮಾತ್ಮ ಶ್ರೀಮತ ಅದು ಹಾಂ, ಭಗವಂತನ ಶ್ರೀಮತ. ಬಟ್ ಪರಮಾತ್ಮನೇ 69 ಹೇಳಿದಾರಲ್ಲ, ರಿವೈಸ್ ಕೋರ್ಸೇ ರಿಪೀಟ್ ಮಾಡಬೇಕು ಅಂತ. ಯಾವಾಗ ಹೇಳಿದ್ದಾರೆ? ಏನೇನೋ ಮಿಸ್ಗೈಡ್ ಮಾಡಬೇಡಿ ನೀವು ಪರಿವಾರಕ್ಕೆ. ಪರಿವಾರ ನಾನು ಮಿಸ್ಗೈಡ್ ಮಾಡಲ್ಲ. ಹನುಮಂತ ಮಕ್ಕಳಿಗೆ ಯಾಕೆ ಮಿಸ್ಗೈಡ್ ಮಾಡಿರಿ? ನಾನು ಯಾಕೆ ಮಿಸ್ಗೈಡ್ ಮಾಡಲಿ ಅಕ್ಕ? ಪರಮಾತ್ಮನ ಬರಲ್ಲ, ಬರೀ ಅವ್ಯಕ್ತವಾಣಿ ಅಂತ ಹೇಳಿ ನೋಡಿ, ಪರಮಾತ್ಮನ ಮುರಳಿ ಏನಿತ್ತು, ನಾನು ಯಾಕೆ ಹೇಳಲಿ ಅಕ್ಕ? ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ನೀವೇ ಯೋಚನೆ ಮಾಡಿ. ಅವರು ಬರ್ತಾನೆ ಇಲ್ಲ, ನಮ್ಗೆ ಒಟ್ಟು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನಮ್ಮ ಹತ್ರ ಬರ್ತಾನೆ ಇಲ್ಲ ಅವರು. ಹೌದಕ್ಕ, ಇವಾಗ ಅವ್ರು ಬರ್ತಾ ಇಲ್ಲ ಅನ್ನೋದಕ್ಕೆ ನಾನು ರೀಸನ್ ಅನ್ಕೊಡೋದು ತಪ್ಪು. ನಾವು ಅವ್ರನ್ನ ರೆಡಿ ಮಾಡಿರ್ತೀವಿ, ನೀವು ಮಿಸ್ಗೈಡ್ ಮಾಡಿದ್ರೆ ನಾನು ಮಿಸ್ಗೈಡ್ ಮಾಡಲ್ಲ ಅಕ್ಕ. ಮನ್ಮತ ಒಟ್ಟೆ ಮಿಕ್ಸ್ ಮಾಡಬಾರ್ದ್ರಿ. ಶ್ರೀಮತದಲ್ಲಿ ಮಧುಬನದಲ್ಲಿ ಡೈರೆಕ್ಷನ್ ಹಾಂ, ಅದು ಶ್ರೀಮತ ಆಗಲ್ಲ. ಪರಮಾತ್ಮ ಹೇಳಿದ್ರೆ ಶ್ರೀಮತ ಆಗುತ್ತಲ್ಲ. ಮಾತಾಡದಿದ್ರೆ ಇಲ್ಲಿ ಕಾಲಿಡ್ಬೇಡ್ರಿ. ಏನು ಮಾತಾಡ್ತಾ ಇದ್ದೀನಿ? ಮತ್ತೇನು ಶ್ರೀಮತ